ಮಿತ್ರರೇ ನಮಸ್ಕಾರ. ಮಿತ್ರರೇ, ನೀವು ನಿಜವಾಗ್ಲೂ ಕೂಡ ಈ ಜಿಯೋ ಪೊಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಹೊಂದಿದ್ದೇ ಆಗಿದ್ದರೆ ಈಗೇನು ಸುದ್ದಿಗಳು ಬರ್ತಾ ಇದ್ದಾವಲ್ಲ, ಇದೆಲ್ಲವೂ ಕೂಡ ಹಬ್ಬದ ಊಟ. ಯಾಕೆ ಅಂತಂದರೆ ಇದನ್ನು ಇತಿಹಾಸದಲ್ಲಿ ನಾವು ಬಹಳ ಸಂದರ್ಭಗಳಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಟ್ರಂಪ್ ಈಗ ಇಡೀ ವರ್ಲ್ಡ್ ಆರ್ಡರನ್ನೇ ಚೇಂಜ್ ಮಾಡೋದಕ್ಕೆ ಹೊರಟಿದ್ದಾರೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಮೆರಿಕ ತನ್ನ ಸಾಮರ್ಥ್ಯವನ್ನು ತಾನೇ ಕಡಿಮೆ ಮಾಡಿಕೊಳ್ತಾ ಇದೆ. ಮುಖ್ಯವಾಗಿ ಇವತ್ತು ಟ್ರಂಪ್ ಅವರು ಆಡಿದಂತಹ ಒಂದು ಮಾತಿದೆಯಲ್ಲ, ಇದು ಭವಿಷ್ಯವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಅಂದರೆ ವಿಶ್ವ ಈ ದಾರಿಯಲ್ಲಿ ಹೋಗಬಹುದು ಅಂತ. ಯಾಕೆ ಈ ರೀತಿಯಾದಂತಹ ಪೀಠಿಕೆ ಹಾಕ್ತಾ ಇದ್ದೀನಿ ಕೇಳಿದ್ರೆ, ಟ್ರಂಪ್ ಹೇಳಿದ್ದಾರೆ, ಒಂದು ವೇಳೆ ನನಗೆ ಸಹಕಾರ ಕೊಡೋದಾದರೆ ಓಕೆ, ನಾನು ನ್ಯಾಟೋವನ್ನು ರಕ್ಷಿಸ್ತೀನಿ, ಇಲ್ಲದೆ ಹೋದರೆ ನ್ಯಾಟೋ ಎಂಡ್. ಟ್ರಂಪ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಡೀ ಯುರೋಪ್ನಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಅವರಿಷ್ಟು ದಿನ ನ್ಯಾಟೋ ಇದೆ ಅಂಥೇಳಿ ನಂಬ್ಕೊಂಡು ಕೂತಿದ್ರು. ನ್ಯಾಟೋ ನಮ್ಮ ರಕ್ಷಣೆಗೆ ಬರುತ್ತೆ ಅಂಥೇಳಿ ಅವರು ತನ್ನ ಸೇನೆಯನ್ನು ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಟ್ರಂಪ್ ಮಾತ್ರ ನ್ಯಾಟೋ ಎಂಡ್ ಎಂಬಂತಹ ಬಾಂಬ್ ಹಾಕಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಎರಡನೇದಾಗಿ ಮಿತ್ರರೇ, ಟ್ರಂಪ್ ಈ ರೀತಿಯಾಗಿ ನ್ಯಾಟೋವನ್ನು ಶೇಕ್ ಮಾಡೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಯುರೋಪ್ನ ರಾಷ್ಟ್ರಗಳು ಒಂದೊಂದಾಗೆ ಭಾರತದ ಕಡೆಗೆ ಮುಖ ಮಾಡ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರೋನ್ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ G7ಗೆ ಬ್ರಿಡ್ಜ್ ಆಗಬೇಕು, ಭಾರತವನ್ನು ನಾವು ಉತ್ತಮವಾದಂತಹ ಅತ್ಯಂತ ಪ್ರಾಮುಖ್ಯ ಪಾಲುದಾರ ಅಂತ ಪರಿಗಣಿಸಿದ್ದೀವಿ, ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರೋನ್ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಫ್ರಾನ್ಸ್ ಮತ್ತು ಭಾರತದ ನಡುವೆ ಗಟ್ಟಿಗೊಳ್ತಾ ಇರುವಂತಹ ಸಂಬಂಧ, ಟ್ರಂಪ್ ಅವರು ಪದೇ ಪದೇ ಮ್ಯಾಕ್ರೋನ್ ಅವರನ್ನು ಟಾರ್ಗೆಟ್ ಮಾಡ್ತಿರುವಂತಹ ವಿಚಾರ, ಇದೆಲ್ಲವೂ ಕೂಡ ಎದುರುಗಡೆ ಏನು ಕಾಣ್ತಾ ಇದೆಯಲ್ಲ ಅದಷ್ಟಕ್ಕೆ ಸೀಮಿತ ಆಗಿಲ್ಲ. ಇದರ ಹಿಂದೆ ಬೇರೆ ಬೇರೆ ಆಯಾಮಗಳು ಕೂಡ ಇದ್ದಾವೆ. ಇದರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದನ್ನೇ ನಾನು ಕೋಟ್ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಅಂತಾರಾಷ್ಟ್ರೀಯ ಕಾನೂನು ಬೇಕಾಗಿಲ್ಲ, ನಾನು ಯಾವುದೇ ಜನರಿಗೆ ನೋವುಂಟು ಮಾಡೋದಕ್ಕೆ ಬಯಸೋದಿಲ್ಲ, ನನ್ನನ್ನು ತಡೆಯುವಂತಹ ಸಾಮರ್ಥ್ಯ ಇರೋದು ನನ್ನ ಸ್ವಂತ ಯೋಚನೆ ಮತ್ತು ನನ್ನ ಸ್ವಂತ ನೈತಿಕತೆಗೆ ಮಾತ್ರ, ಅದು ಮಾತ್ರ ನನಗೆ ಬ್ರೇಕ್ ಹಾಕಬಹುದು, ಹೀಗಂತ ಟ್ರಂಪ್ ಹೇಳಿದರು. ಅಂದರೆ ಮಿತ್ರರೇ, ಯಾವುದೇ ಅಂತಾರಾಷ್ಟ್ರೀಯ ಕಾನೂನು ಅಂದರೆ ವಿಶ್ವಸಂಸ್ಥೆ ಆಗಲಿ ಅಥವಾ ಇತರೆ ಯಾವುದೇ ಸಂಸ್ಥೆಗಳಾಗಲಿ ನನ್ನ ಯೋಚನೆಗಾಗಲಿ ಅಥವಾ ನನ್ನ ನಿರ್ಧಾರಕ್ಕಾಗಲಿ ಬ್ರೇಕ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮನಸ್ಸಿಗೆ ಏನು ಬರುತ್ತೋ ನಾನು ಅದನ್ನೇ ಮಾಡ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದರು. ವೆನಿಜುಲಾ ಆಪರೇಷನ್ ಆದ ಬಳಿಕ ಟ್ರಂಪ್ ಅವರು ಹುಚ್ಚು ಕುದುರೆಯಂತೆ ಓಡ್ತಾ ಇದ್ದಾರೆ. ಯಾವುದೇ ಲಂಗು ಲಗಾಮಿಲ್ಲ. ಆ ರೀತಿಯಾಗಿ ಅವರ ಸ್ಟೇಟ್ಮೆಂಟ್ಗಳು ಕೂಡ ಹೊರಬರೋದಕ್ಕೆ ಶುರುವಾಗಿದೆ. ಮಿತ್ರರೇ, ಎಲ್ಲರಿಗೂ ಏನು ಅನುಮಾನ ಇತ್ತು, ವೆನಿಜುಲಾ ಆದ ಮೇಲೆ ಟ್ರಂಪ್ ಯಾರನ್ನ ಟಾರ್ಗೆಟ್ ಮಾಡಬಹುದು? ಕ್ಯೂಬಾನ, ಮೆಕ್ಸಿಕೋನ, ಇರಾನ, ಯಾವ ದೇಶ ಆಗಬಹುದು? ಅಥವಾ ಗ್ರೀನ್ಲ್ಯಾಂಡ್ ಅನ್ನ ಟಾರ್ಗೆಟ್ ಮಾಡ್ತಾರಾ? ಹೀಗೆಲ್ಲ ಜಗತ್ತಿಗೆ ಪ್ರಶ್ನೆ ಇತ್ತು. ಯಾಕೆಂದ್ರೆ ಟ್ರಂಪ್ ಇವರೆಲ್ಲರಿಗೂ ಕೂಡ ಧಮಕಿ ಹಾಕ್ತಲೇ ಇದ್ರು. ಈಗ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ಟ್ರಂಪ್ ಅವರ ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದು ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದೇ ಪಡಿತೀನಿ. ಅದು ಸುಲಭ ಮಾರ್ಗವಾದ್ರೂ ಓಕೆ, ಕಠಿಣ ಮಾರ್ಗವಾದ್ರೂ ಓಕೆ, ಅಥವಾ ಬಲಪ್ರಯೋಗದಿಂದ ವಶಕ್ಕೆ ಪಡೆಯೋದಕ್ಕೂ ಕೂಡ ಅಮೆರಿಕ ಸಿದ್ಧ. ಬಟ್ ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಅವರ ಇವತ್ತಿನ ಸ್ಟೇಟ್ಮೆಂಟ್ ಇದೆಯಲ್ಲ, ಇಡೀ ಯುರೋಪನ್ನು ಶೇಕ್ ಮಾಡಿದೆ. ಇದೇನು ಸಣ್ಣ ಪುಟ್ಟ ವಿಚಾರ ಅಲ್ಲ. ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ವಿಚಾರವಾಗಿ ಡೇ 1 ಕೂಡ ಮಾತನಾಡ್ತಾ ಇದ್ದಾರೆ. ಆದರೆ ಯಾರೂ ಅದನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಯಾಕೆಂದರೆ ನ್ಯಾಟೋದ ಸದಸ್ಯ ದೇಶ ಡೆನ್ಮಾರ್ಕ್ನ ಭಾಗ ಆಗಿರುವಂತಹ ಗ್ರೀನ್ಲ್ಯಾಂಡ್, ಇದನ್ನು ಟ್ರಂಪ್ ಹೇಗೆ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ? ನ್ಯಾಟೋದ ದೇಶಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದ ಹಾಗೆ ಟ್ರಂಪ್ ತಣ್ಣಗಾಗ್ಬಿಡ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಇಡೀ ಯುರೋಪ್ನ ಭಾವನೆ ಇದೇ ಆಗಿತ್ತು. ಆದರೆ ಈಗ ಆಗ್ತಾ ಇರುವಂತಹದ್ದೇ ಬೇರೆ. ಈ ಬಗ್ಗೆ ಇವತ್ತು ಟ್ರಂಪ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲಿಗೆ ನಿಮಗೆ ಹೇಳಿಬಿಡ್ತೀನಿ. ಗ್ರೀನ್ಲ್ಯಾಂಡ್ ಅಮೆರಿಕಾಗೆ ಬೇಕು. ನಾನು ಚೈನಾ ಮತ್ತು ರಷ್ಯಾದಿಂದ ಗ್ರೀನ್ಲ್ಯಾಂಡ್ ಅನ್ನು ರಕ್ಷಿಸಬೇಕಾಗಿದೆ. ನನಗೆ ಚೀನಾದ ಜನರು ತುಂಬ ಇಷ್ಟ, ನನಗೆ ರಷ್ಯಾದ ಜನರೂ ಕೂಡ ಇಷ್ಟ. ನಾನು ಪುತಿನ್ನ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ್ದೀನಿ. ಈಗ ಸ್ವಲ್ಪ ಬೇಸರಗಳಿರಬಹುದು, ಅದು ಬೇರೆ ಪ್ರಶ್ನೆ. ಕ್ಸಿ ಜಿನ್ಪಿಂಗ್ ಜೊತೆಗೂ ಕೂಡ ನನ್ನ ಸಂಬಂಧ ಉತ್ತಮವಾಗೇ ಇದೆ. ಹಾಗಂತ ಅವರು ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳುವಂತಹದ್ದು ನಮಗೆ ಇಷ್ಟ ಇಲ್ಲ. ಅಂದರೆ ಟ್ರಂಪ್ ಹೇಳ್ತಿರೋದೇನು, ಗ್ರೀನ್ಲ್ಯಾಂಡ್ ಮೇಲೆ ರಷ್ಯಾ ಕಣ್ಣು ಹಾಕಿದೆ ಅಥವಾ ಚೈನಾ ಕಣ್ಣು ಹಾಕಿದೆ, ಅವರೇನಾದರೂ ಮನಸ್ಸು ಮಾಡಿದ್ದೆ ಆದರೆ ಅದನ್ನು ವಶಕ್ಕೆ ಪಡೀತಾರೆ. ಡೆನ್ಮಾರ್ಕ್ಗೆ ಆ ಎರಡೂ ದೇಶಗಳಿಂದ ರಕ್ಷಿಸಿಕೊಳ್ಳುವಂತಹ ಶಕ್ತಿ ಇಲ್ಲ. ಹಾಗಾಗಿದ್ದೇ ಆದರೆ ಅವರು ಅಮೆರಿಕದ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾರೆ. ಇದು ಯುರೋಪ್ಗೆ ಏನು ಥ್ರೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಮೆರಿಕಾಗೆ ಥ್ರೆಟ್ ಆಗುತ್ತೆ. ಹೀಗಾಗಿ ನಾನು ಗ್ರೀನ್ಲ್ಯಾಂಡನ್ನು ವಶಕ್ಕೆ ಪಡಿಲೇಬೇಕು ಅಂತ ಟ್ರಂಪ್ ಅವರು ಮತ್ತೊಮ್ಮೆ ವಾದ ಮಾಡಿದ್ದಾರೆ. ಮಿತ್ರರೇ, ಇದಿಷ್ಟೇ ಆಗಿದ್ದರೆ ಅಷ್ಟೇನು ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ, ಅಷ್ಟು ಮಾನ್ಯತೆಯನ್ನು ಕೂಡ ಕೊಡಬೇಕಾಗಿರಲಿಲ್ಲ. ಯಾಕೆಂದರೆ ಟ್ರಂಪ್ ಈ ರೀತಿಯ ಕ್ಲೈಮ್ಗಳನ್ನು ಅನೇಕ ಬಾರಿ ಮಾಡಿದ್ದಾರೆ. ಇದಕ್ಕೆ ಮುಂದುವರೆದು ಟ್ರಂಪ್ ಏನು ಹೇಳ್ತಾ ಹೋದ್ರು ಕೇಳಿದ್ರೆ,
ಈ ಮಧ್ಯೆ ಕೆಲವರು ಪ್ರಶ್ನೆ ಕೇಳ್ತಾರೆ, ಈಗಾಗಲೇ ಗ್ರೀನ್ಲ್ಯಾಂಡ್ ಅಲ್ಲಿ ನಿಮ್ಮ ಸೇನಾ ನೆಲೆ ಇದೆಯಲ್ಲ, ಅಲ್ಲಿ 100 ಜನ ಸೈನಿಕರು ಕೂಡ ಇದ್ದಾರೆ, ಇದನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸಾಕಾಗೋದಿಲ್ವಾ ಅಂತ. ಅದಕ್ಕೆ ಟ್ರಂಪ್ ಏನು ಉತ್ತರ ಕೊಡ್ತಾರೆ ಗೊತ್ತಾ? ನನಗೆ ಲೀಸ್ನಲ್ಲೆಲ್ಲ ನಂಬಿಕೆ ಇಲ್ಲ. ಲೀಸ್ ಪಡೆಯುವಂಥದ್ದು 9 ವರ್ಷ 100 ವರ್ಷ ಇದೆಲ್ಲ ವರ್ಕೌಟ್ ಆಗೋದಿಲ್ಲ. ನಾವು ಓನರ್ಶಿಪ್ಪನ್ನು ಬಯಸ್ತೀವಿ, ಆಗ ಮಾತ್ರ ನಾವು ಅದನ್ನು ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ. ಲೀಸ್ನಲ್ಲಿದ್ದವರನ್ನು ನಾವು ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಟ್ರಂಪ್ ಹೇಳ್ತಾರೆ. ಜೊತೆಗೆ ಗ್ರೀನ್ಲ್ಯಾಂಡ್ ಅಮೆರಿಕದಲ್ಲಿ ವಿಲೀನ ಆಗಲೇಬೇಕು. ಅದಕ್ಕೋಸ್ಕರವಾಗಿ ನಾವು ಸುಲಭ ಮಾರ್ಗವನ್ನು ಅನುಸರಿಸೋದಕ್ಕೂ ಸಿದ್ಧ ಅಥವಾ ಕಠಿಣ ಮಾರ್ಗವನ್ನು ಅನುಸರಿಸೋದಕ್ಕೂ ಸಿದ್ಧ. ಹಾಗೆ ಬಲಪ್ರಯೋಗ ಮಾಡಿ ವಿಲೀನ ಮಾಡಿಕೊಳ್ಳುವಂತಹ ಆಪ್ಷನ್ ಕೂಡ ನಮ್ಮ ಮುಂದಿದೆ ಅಂತ ಟ್ರಂಪ್ ಹೇಳ್ತಾರೆ. ಇದಾಗ್ತಿದ್ದ ಹಾಗೆ ಒಂದು ಮಾತು ಹೇಳ್ತಾರೆ, ನ್ಯಾಟೋ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾನು ನ್ಯಾಟೋವನ್ನು ರಕ್ಷಿಸ್ತೀನಿ, ಇಲ್ಲದೆ ಹೋದರೆ ನ್ಯಾಟೋ ಇರೋದಿಲ್ಲ. ನೇರವಾಗಿ ಟ್ರಂಪ್ ಇದನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕದ ವಿರುದ್ಧ ನ್ಯಾಟೋ ನಿಂತ್ಕೊಳ್ಳೋದಕ್ಕೆ ಬಂದಿದ್ದೆ ಆದರೆ ನ್ಯಾಟೋನೇ ಇರೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ನ್ಯಾಟೋ ವಿಚಾರದಲ್ಲಿ ಟ್ರಂಪ್ ಅವರಿಗೆ ಮೊದಲಿನಿಂದಲೂ ಕೂಡ ಸಿಟ್ಟಿದೆ. ಯಾಕೆ ಕೇಳಿದ್ರೆ, ನ್ಯಾಟೋದಲ್ಲಿ ಸದ್ಯ 32 ದೇಶಗಳಿದ್ದಾವೆ. ಆದರೆ ನ್ಯಾಟೋದ ಸೇನೆ ಅಂತ ಬಂದರೆ ಅದಕ್ಕೆ ಸಿಂಹಪಾಲು ಹೋಗ್ತಾ ಇರುವಂಥದ್ದು ಅಮೆರಿಕದಿಂದ. ಇದನ್ನು ಟ್ರಂಪ್ ಮೊದಲಿನಿಂದಲೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅವ್ರೇನು ಹೇಳ್ತಾ ಇದ್ರು ಕೇಳಿದ್ರೆ, ನ್ಯಾಟೋದ ಎಲ್ಲ ದೇಶಗಳೂ ಕೂಡ ತನ್ನ ಓವರ್ ಆಲ್ GDPಯಲ್ಲಿ 5% ಡಿಫೆನ್ಸ್ ಬಜೆಟ್ಗೆ ಮೀಸಲಿಡಬೇಕು. ಹೀಗಂತ ನ್ಯಾಟೋದ ದೇಶಗಳಿಗೆ ಟ್ರಂಪ್ ಅವರು ತಾಕೀತು ಮಾಡ್ತಾ ಇದ್ರು. ಯಾಕೆ ಟ್ರಂಪ್ಗೆ ಹೀಗೆ ಅನ್ನಿಸ್ತಾ ಇದೆ ಕೇಳಿದ್ರೆ, ಸದ್ಯ ಅಮೆರಿಕ ವಾರ್ಷಿಕವಾಗಿ $900 ಬಿಲಿಯನ್ ರಕ್ಷಣಾ ಬಜೆಟ್ ಅನ್ನು ಮಂಡಿಸುತ್ತೆ. ಅದೇ ಯುರೋಪ್ನ ರಾಷ್ಟ್ರಗಳ ರಕ್ಷಣಾ ಬಜೆಟ್ ಎಷ್ಟಿರುತ್ತೆ? ಫ್ರಾನ್ಸ್, ಜರ್ಮನಿ, UK ಈ 3 ದೇಶಗಳು ಸ್ವಲ್ಪ ದೊಡ್ಡ ರಕ್ಷಣಾ ಬಜೆಟ್ ಅನ್ನು ಮಂಡಿಸಬಹುದು. ಉಳಿದಂತೆ ಬೇರೆ ಬೇರೆ ದೇಶಗಳಿದಾವಲ್ಲ, ಇವುಗಳ ರಕ್ಷಣಾ ಬಜೆಟ್ನ ಗಾತ್ರ ಬಹಳ ಚಿಕ್ಕದು. ಕೆಲ ದೇಶಗಳಲ್ಲಂತೂ ಸೇನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅವರೆಲ್ಲ ಹೇಗೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಕೇಳಿದ್ರೆ, ನ್ಯಾಟೋ ಇದೆ ಅಂತ. ಆ ದೇಶಗಳು ತನ್ನೆಲ್ಲ ಸಂಪತ್ತನ್ನು ತನ್ನ ಜನರ ಅಭಿವೃದ್ಧಿಗೆ ಹಾಕ್ತಾ ಇದ್ದಾವೆ. ಅಲ್ಲಿ ಉತ್ತಮವಾದಂತಹ ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅತ್ಯಾಧುನಿಕವಾದಂತಹ ಸೌಲಭ್ಯಗಳು ಸಿಗ್ತಾ ಇದೆ. ಇದೇ ಕಾರಣದಿಂದಾಗಿ ಯುರೋಪ್ ಜಗಮಗಿಸ್ತಾ ಇದೆ. ಹೀಗಾಗಿ ಟ್ರಂಪ್ ಹೇಳ್ತಾ ಇದ್ದಾರೆ, ಇದೆಲ್ಲ ನಡೆಯೋದಿಲ್ಲ, ಎಲ್ಲರೂ ಕೂಡ ತಮ್ಮ ಓವರ್ ಆಲ್ GDPಯಲ್ಲಿ 5% ಡಿಫೆನ್ಸ್ಗೆ ಹಾಕಿ ಅಂತ. $1 ಟ್ರಿಲಿಯನ್ ಎಕಾನಮಿ ಇದೆ ಅಂತಂದ್ರೆ $50 ಬಿಲಿಯನ್ ಅವರು ಡಿಫೆನ್ಸ್ಗೆ ಮೀಸಲಿಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಯುರೋಪ್ನ ರಾಷ್ಟ್ರಗಳಿಗೆ ಅದು ಅಸಾಧ್ಯ. ಆದರೆ ಟ್ರಂಪ್ ಅವರು ಅದನ್ನು ಕೇಳಬೇಕಲ್ಲ, ಅದಕ್ಕೆ ಇನ್ನೊಂದು ಮಾರ್ಗದಲ್ಲಿ ನ್ಯಾಟೋವನ್ನೇ ಬಂದ್ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಸದ್ಯ ಗ್ರೀನ್ಲ್ಯಾಂಡನ್ನು ಟ್ರಂಪ್ ಅವರು ವಶಕ್ಕೆ ಪಡೀತಿದ್ದ ಹಾಗೆ ವಶಕ್ಕೆ ಪಡೆಯತಾರೆ. ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಡೆನ್ಮಾರ್ಕ್ ಹೇಳ್ತಾ ಇದೆ, ಗ್ರೀನ್ಲ್ಯಾಂಡನ್ನು ನಾವು ಮಾರಾಟಕ್ಕಿಟ್ಟಿಲ್ಲ, ಯಾರೂ ಕೂಡ ಅದನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹಾಗಾಗಿದ್ದೆ ಆದರೆ ನಮ್ಮ ಸೇನೆ ಅದನ್ನು ಡಿಫೆಂಡ್ ಮಾಡಿಕೊಳ್ಳುತ್ತೆ ಅಂತ. ಆದರೆ ಡೆನ್ಮಾರ್ಕ್ ಬಳಿಯಲ್ಲಿ ಅದು ಸಾಧ್ಯನಾ? ಸಾಧ್ಯವೇ ಇಲ್ಲ ಅಂತ ಒಬ್ಬ SLC ವಿದ್ಯಾರ್ಥಿ ಕೂಡ ಹೇಳ್ಬಿಡಬಹುದು. ಈಗ ವೆನಿಜುಲಾ ಅಧ್ಯಕ್ಷ ಕೂಡ ಟ್ರಂಪ್ಗೆ ಸವಾಲ್ ಹಾಕ್ತಾ ಇದ್ರು, ಇಲ್ಲಿಗೆ ಬನ್ನಿ, ನನ್ನ ಎತ್ಕೊಂಡು ಹೋಗಿ, ಸಾಧ್ಯ ಇದೆಯಾ ನಿಮಗೆ? ಆದರೆ ಏನಾಯಿತು, ಅಮೆರಿಕ ಸೇನೆ ನುಗ್ಗಿ ಮದುರೋವನ್ನು ಹೊತ್ತೋಯ್ತು. ಅಮೆರಿಕಾಗೆ ಸಣ್ಣ ಡ್ಯಾಮೇಜನ್ನು ಮಾಡೋದಕ್ಕೆ ಯಾರಿಂದನಾದರೂ ಸಾಧ್ಯ ಆಯ್ತಾ? ಸದ್ಯ ಯುರೋಪ್ನ ಪರಿಸ್ಥಿತಿಯೂ ಕೂಡ ಅಷ್ಟೇ. ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ಅಮೆರಿಕ ಇಲ್ಲದೆ ಇಡೀ ಯುರೋಪ್ ಬಿಗ್ ಝೀರೋ. ಇದು ಏನು ಪಾಠ ಕಲಿಸುತ್ತೆ ಅಂತಂದರೆ, ನೀವು ಯಾರ ಮೇಲೂ ಕೂಡ ಅತಿಯಾಗಿ ಡಿಪೆಂಡ್ ಆಗಬೇಡಿ ಅನ್ನೋದನ್ನು ಜಗತ್ತಿಗೆ ತಿಳಿಸ್ಕೊಡ್ತಾ ಇದೆ, ಯುರೋಪ್ನ ರಾಷ್ಟ್ರಗಳಿಗೆ ಅರ್ಥ ಮಾಡಿಸ್ತಾ ಇದೆ. ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಇದರ ಲಿಂಕ್ ಭಾರತಕ್ಕೆ ಹೇಗಿದೆ? ಇದರಿಂದ ಭಾರತಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಅಥವಾ ಲಾಭ ಆಗುತ್ತಾ? ಈ ಪ್ರಶ್ನೆಯನ್ನು ನೀವು ಕೇಳಿದ್ದೆ ಆದರೆ ಭಾರತಕ್ಕೆ ಲಾಭ ಆಗುವಂತಹ ಸುಳಿವು ಈಗಾಗಲೇ ಸಿಗ್ತಾ ಇದೆ. ಸದ್ಯ ಟ್ರಂಪ್ ಯುರೋಪನ್ನು ಟಾರ್ಗೆಟ್ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿಯನ್ನು ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್. ಇಡೀ ಯುರೋಪ್ನಲ್ಲಿ ಟ್ರಂಪ್ ಅವರ ವಿರುದ್ಧವಾಗಿ ಸಣ್ಣ ಮಟ್ಟದಲ್ಲಾದರೂ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು ಮ್ಯಾಕ್ರೋನ್ ಮಾತ್ರ. ಉಳಿದಂತೆ ಯಾರೂ ಕೂಡ ಟ್ರಂಪ್ ವಿರುದ್ಧ ಮಾತೇ ಆಡ್ತಾ ಇಲ್ಲ. ಕಿಯರ್ ಸ್ಟಾರ್ಮರ್ ಇರಬಹುದು, ಜರ್ಮನ್ ಚಾನ್ಸಲರ್ ಇರಬಹುದು, ಇಟಲಿಯ ಜಾರ್ಜಿಯಾ ಮೆಲೋನಿ ಇರಬಹುದು, ಎಲ್ಲರೂ ಕೂಡ ಟ್ರಂಪ್ ಏನು ಹೇಳ್ತಾರೋ ಅದಕ್ಕೆ ಜೈ ಜೈ ಅನ್ನುವಂತಹ ಸ್ಥಿತಿಯಲ್ಲಿದ್ದಾರೆ. ಆದರೆ ಮ್ಯಾಕ್ರೋನ್ ಹಾಗೆ ಮಾಡ್ತಾ ಇಲ್ಲ. ಗ್ರೀನ್ಲ್ಯಾಂಡ್ ವಿಚಾರದಲ್ಲೂ ಕೂಡ ಅವರು ಪ್ರಬಲವಾದಂತಹ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ. ನಾವು ಗ್ರೀನ್ಲ್ಯಾಂಡನ್ನು ರಕ್ಷಿಸೋದಕ್ಕೆ ಬದ್ಧವಾಗಿದ್ದೀವಿ, ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಭಾಗವಾಗೇ ಇರಬೇಕು, ಇದನ್ನು ಯಾರೂ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಮ್ಯಾಕ್ರೋನ್ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, 2025ರಲ್ಲಿ ಮ್ಯಾಕ್ರೋನ್ ಗ್ರೀನ್ಲ್ಯಾಂಡ್ಗೂ ಕೂಡ ಭೇಟಿ ಕೊಟ್ಟಿದ್ರು. ಇದು ಟ್ರಂಪ್ಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಇಡೀ ಯುರೋಪ್ನಲ್ಲಿ ಅತ್ಯಂತ ಪ್ರಬಲವಾದಂತಹ ಯಾವುದಾದ್ರೂ ದೇಶ ಇದ್ದರೆ ಅದು ಫ್ರಾನ್ಸ್ ಮಾತ್ರ. ಅಂತಹ ಫ್ರಾನ್ಸ್ನ ಅಧ್ಯಕ್ಷ ಟ್ರಂಪ್ ಅನ್ನು ವಿರೋಧಿಸ್ತಾ ಇದ್ರೆ ಟ್ರಂಪ್ಗೆ ಸಹಜವಾಗಿ ಸಿಟ್ಟು ಬರುತ್ತೆ. ಅದಕ್ಕೋಸ್ಕರವಾಗಿ ಮ್ಯಾಕ್ರೋನ್ ಅವರನ್ನು ಪದೇ ಪದೇ ಟ್ರಂಪ್ ಟೀಕೆ ಮಾಡ್ತಾ ಇದ್ದಾರೆ. ಅವರಿಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮುಜುಗರ ಆಗುವಂತಹ ಕೆಲವೊಂದಷ್ಟು ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ನರೇಂದ್ರ ಮೋದಿ ಅವರ ವಿಚಾರವಾಗಿ ಟ್ರಂಪ್ ಪ್ರಸ್ತಾಪ ಮಾಡಿದ್ರಲ್ಲ, ಅದಾಗ್ತಿದ್ದ ಹಾಗೆ ಮ್ಯಾಕ್ರೋನನ್ನು ಕೂಡ ಕಾಲೆಳೆಯುವಂತಹ ಕೆಲಸ ಮಾಡಿದ್ರು. ಈ ಮ್ಯಾಕ್ರೋನ್ ಮೊದಲಿನಿಂದಲೂ ಕೂಡ ಟ್ರಂಪ್ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ.
ಟ್ರಂಪ್ ಯುರೋಪ್ ವಿರುದ್ಧವಾಗಿರ್ತಾರೆ, ನ್ಯಾಟೋದ ವಿರುದ್ಧವಾಗಿರ್ತಾರೆ ಅಂತ ಮೊದಲೇ ಗ್ರಹಿಸಿದ್ದಂತಹ ಒಬ್ಬ ನಾಯಕ ಇವರು. ಸದ್ಯದ ಈ ಪರಿಸ್ಥಿತಿಯಲ್ಲೂ ಕೂಡ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಒಂದು ಡಿಫರೆಂಟ್ ಆದಂತಹ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದಾರೆ. ಅದೇನು ಕೇಳಿದ್ರೆ, ಜಗತ್ತು ವಿಭಜನೆ ಆಗಬಾರದು, G7 ಬ್ರಿಕ್ಸ್ ಎರಡೂ ಕೂಡ ವಿರೋಧಿ ಗುಂಪುಗಳಾಗಬಾರದು. G7 ಅಂದ್ರೆ ಚೈನಾ ವಿರೋಧಿ, ಬ್ರಿಕ್ಸ್ ಅಂದ್ರೆ ಅಮೆರಿಕ ವಿರೋಧಿ, ಈ ರೀತಿಯಾದಂತಹ ಗುಂಪುಗಳಾಗಬಾರದು. ಈ ಬಾರಿ ಇದಕ್ಕೊಂದು ಸುವರ್ಣ ಅವಕಾಶ ಬಂದಿದೆ. ಕಾರಣ ಏನು ಕೇಳಿದ್ರೆ, G7 ನ ನೇತೃತ್ವವನ್ನ ಫ್ರಾನ್ಸ್ ವಹಿಸಿಕೊಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬ್ರಿಕ್ಸ್ ಅನ್ನ ಹೋಸ್ಟ್ ಮಾಡ್ತಾ ಇರುವಂತಹದ್ದು ಭಾರತಕ್ಕೆ ಮಾತ್ರ G7 ಮತ್ತು ಬ್ರಿಕ್ಸ್ ಎರಡೂ ಗುಂಪುಗಳ ನಡುವೆ ಬ್ರಿಡ್ಜ್ ಆಗಿ ಕೆಲಸ ಮಾಡುವಂತಹ ಕೆಪಾಸಿಟಿ ಇದೆ. ಹೀಗಂತ ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರೋನ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಈ ಯಾವ ವಿಚಾರಗಳು ಕೂಡ ನಿಮಗೆ ಅಷ್ಟು ಕಲರ್ಫುಲ್ ಆಗಿ ಕಾಣದೇ ಇರಬಹುದು, ಆದರೆ ಭವಿಷ್ಯದಲ್ಲಿ ಇದು ಮಾಡಬಹುದಾದಂತಹ ಇಂಪ್ಯಾಕ್ಟ್ ಇದೆಯಲ್ಲ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಪ್ರಾಮುಖ್ಯತೆ ಇರುವಂತಹ ವಿಚಾರಗಳಿದು. ಮ್ಯಾಕ್ರೋನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಲ್ಟಿಪೋಲಾರ್ ವರ್ಲ್ಡ್ ನಿರ್ಮಾಣ ಆಗಬೇಕು, ಜಗತ್ತು ಒಂದು ಶಕ್ತಿಯ ಕಡೆಗೆ ಕೇಂದ್ರಿತವಾಗಿರಬಾರದು, ಅಂದ್ರೆ ಅಮೆರಿಕ ಕೈಲಿರಬಾರದು ಅನ್ನುವಂಥದ್ದೇ ಇದರ ಅರ್ಥ. ಭಾರತ ಪ್ರತಿಪಾದನೆ ಮಾಡ್ತಿರೋದು ಇದನ್ನೇ ಅಲ್ವಾ? ನಾನು ಯಾಕೆ ಫ್ರಾನ್ಸ್ಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಫ್ರೆಂಚ್ ಅಧ್ಯಕ್ಷರ ಸ್ಟೇಟ್ಮೆಂಟ್ ಅನ್ನು ನಿಮ್ಮ ಮುಂದೆ ಹೇಳದೆ ಕೇಳಿದ್ರೆ, ಒಂದು ವೇಳೆ ನ್ಯಾಟೋ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತು ಅಂತಂದ್ರೆ ಯುರೋಪ್ನ ರಾಷ್ಟ್ರಗಳು ಹೆಚ್ಚಾಗಿ ಭಾರತದ ಕಡೆಗೆ ಮುಖ ಮಾಡ್ತವೆ. ಭಾರತದೊಂದಿಗೆ ಸ್ನೇಹವನ್ನು ಸಂಪಾದಿಸೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಇದರ ಸೂಚನೆ ಈಗಾಗಲೇ ಸಿಕ್ಕೋಗಿದೆ. ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರೋನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಮಾತ್ರ ಅಲ್ಲ, ಅವರು ನೆಕ್ಸ್ಟ್ ಮಂತ್ ಭಾರತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಭಾರತ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಇವರು ನಮಗೆ ಅಪೂರ್ವವಾದಂತಹ ಪಾಲುದಾರರು ಅಂತ ಘೋಷಣೆ ಮಾಡಿದ್ದಾರೆ. ಈ ದೇಶಗಳ ನಡುವೆ ಒಂದು ಕ್ವಾಡ್ ರೀತಿಯ ಕೂಟ ಆದರೂ ಕೂಡ ಆಶ್ಚರ್ಯ ಪಡಬೇಡಿ. ಜೊತೆಗೆ ಫೆಬ್ರವರಿಯಲ್ಲಿ ಭಾರತಕ್ಕೆ ಬರ್ತಾ ಇರುವಂತಹ ಫ್ರೆಂಚ್ ಪ್ರೆಸಿಡೆಂಟ್ AI ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಮೇ 11 ಮತ್ತು 12ನೇ ತಾರೀಕು ಕೀನ್ಯಾ ದೇಶದಲ್ಲಿ ಆಫ್ರಿಕಾ ಫ್ರಾನ್ಸ್ ಶೃಂಗಸಭೆ ನಡೆಯುತ್ತೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜರ್ಮನ್ ಚಾನ್ಸಲರ್ ಇಬ್ಬರನ್ನೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೀನಿ ಅಂತ ಹೇಳಿ ಫ್ರೆಂಚ್ ಪ್ರೆಸಿಡೆಂಟ್ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇದೇ ತಿಂಗಳ 12 ಮತ್ತು 13ನೇ ತಾರೀಕು ಜರ್ಮನ್ ಚಾನ್ಸಲರ್ ಭಾರತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಜೈಶಂಕರ್ ಫ್ರಾನ್ಸ್ಗೆ ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಅವರೊಂದು ಘೋಷಣೆ ಮಾಡಿದ್ದಾರೆ, ಮುಂದಿನ ಕೆಲ ಸಮಯದಲ್ಲಿ ಯುರೋಪ್ನ ಅನೇಕ ನಾಯಕರು ಭಾರತಕ್ಕೆ ಬರ್ತಾರೆ ಅಂತ. ಇದೆಲ್ಲವೂ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಕೇಳಿದ್ರೆ, ಒಂದು ಕಡೆ ಅಮೆರಿಕ ಯುರೋಪ್ನ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಯುರೋಪ್ನ ದೇಶಗಳು ಭಾರತದೊಂದಿಗೆ ಎಂಗೇಜ್ ಆಗೋದಕ್ಕೆ ಯತ್ನ ಮಾಡ್ತಾ ಇದ್ದಾವೆ. ಇದಕ್ಕೆ ಎರಡು ಕಾರಣ ಇದೆ. ಮೊದಲನೇದಾಗಿ, ಸೈನಿಕವಾಗಿ ಈ ಎಲ್ಲಾ ದೇಶಗಳು ಅಮೆರಿಕ ಮೇಲೆ ಡಿಪೆಂಡ್ ಆಗಿದ್ವು. ಎರಡನೇದಾಗಿ, ಇವರ ಆರ್ಥಿಕತೆಯೂ ಕೂಡ ಟೋಟಲ್ ಆಗಿ ಅಮೆರಿಕ ಮೇಲೆ ಡಿಪೆಂಡ್ ಆಗಿತ್ತು. ಸದ್ಯಕ್ಕೆ ಅಮೆರಿಕವನ್ನ ಬಿಟ್ರೆ ಯುರೋಪ್ನ ರಾಷ್ಟ್ರಗಳಿಗೆ ಆಲ್ಟರ್ನೇಟಿವ್ ಅಂತ ಇರುವಂತಹದ್ದು ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಭಾರತ. ಈ ಕಾರಣದಿಂದ ಒಂದು ವೇಳೆ ಟ್ರಂಪ್ ಏನಾದರೂ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದೇ ಪಡೀತಾರೆ. ಅವ್ರ ಈಗಿನ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೆ ಟ್ರಂಪ್ ಅವರಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿದ್ದೇ ಆದರೆ ಅದು ಭಾರತಕ್ಕೆ ಜಾಕ್ಪಾಟ್ ಅಂತಲೇ ನಾವು ಪರಿಗಣಿಸಬೇಕು. ಭವಿಷ್ಯದಲ್ಲಿ ವರ್ಲ್ಡ್ ಆರ್ಡರ್ ಕಂಪ್ಲೀಟ್ ಆಗಿ ಬದಲಾಗತ್ತೆ. ಮಿತ್ರರೇ, ಈ ವಿಚಾರದಲ್ಲಿ ಇನ್ನೂ ಕೆಲವೊಂದಷ್ಟು ಅಂಶಗಳಿದ್ದಾವೆ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.